ಡಾಕ್ಟರ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ನೀವು ನಮ್ಮ ಲೈಫ್ ಸ್ಟೈಲ್ನಿಂದ ಇದು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ. ಕೆಲವರು ಹೇಳ್ತಾರೆ ಹೆಚ್ಚು ಹೊತ್ತು ನಿಲ್ಲೋದ್ರಿಂದ ಕೂಡ ಈ ಪೈಲ್ಸ್ ಸಮಸ್ಯೆ ಬರುತ್ತೆ ಅಥವಾ ಭಾರವಾಗಿರುವಂತ ವಸ್ತುಗಳನ್ನ ಎತ್ತೋದ್ರಿಂದ ಕೂತಲ್ಲೇ ಕೂರೋದ್ರಿಂದ ಅಂತ. ಹೌದಾ ಇದು ನಿಜವಾಗಿಯೂ? ರಕ್ಷಾ, ಭಾಗಶಃ ಸತ್ಯ, ಬಹುಭಾಗಶಃ ಸತ್ಯವಲ್ಲ. ಈಗ ನಿಂತ್ಕೊಳ್ಳೋದ್ರಿಂದ ತೊಂದರೆ ಆಗೋದು ತಪ್ಪು, ಆದರೆ ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ವಿಚಾರವನ್ನ ಯಥೇಚ್ಛವಾಗಿ ಭಾರವನ್ನು ಹಾಕಿದಾಗ, ಅಂದರೆ ವಾಲ್ಸಾಲ್ವಾ ಅಂದರೆ ಪ್ರೆಷರ್ನ ಹಾಕುವಾಗ ಮುಕ್ಕೋದು, ಅದರಿಂದ ಒತ್ತಡ ಹೇರ್ತದೆ. ದೊಡ್ಡ ಗೋಣಿ ಸಂಚಿಯನ್ನು ತೂಕವನ್ನು ಹೇರ್ತದೆ. ಬಿಕಾಸ್ ಯು ಡೂ ವಾಲ್ಸಾಲ್ವಾ ಅಂದರೆ ಹೊಟ್ಟೆಯ ಮೇಲೆ ಯಥೇಚ್ಛವಾದ ಒಂದು ಭಾರವನ್ನು ಹಾಕ್ತದೆ. ಈಗ ಒಂದು ಭಾರವನ್ನಿತ್ತು, ಅದಕ್ಕೆ ವೆಯ್ಟ್ ಲಿಫ್ಟರ್ಸ್ ಜಿಮ್ಗೆ ಹೋಗ್ತಾರಲ್ಲ, ಅವ್ರಿಗೆ ಭಾಳ ಇರ್ತದ. ಬಹಳ ಹೊತ್ತು ಕೂಡೋದ್ರಲ್ಲ. ಫಾರ್ ಎಕ್ಸಾಂಪಲ್ ಡ್ರೈವರ್ಸ್, ನಮ್ಮ BTS ಡ್ರೈವರ್ಸ್ ಇರ್ತಾರೆ, KSRTC ಡ್ರೈವರ್ಸ್ ಇರ್ತಾರೆ, ಕೂತೇ ಇರ್ತಾರೆ. ಹೌದು, ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಆಗಿ ಅವ್ರಿಗೆ ಮೂಲವ್ಯಾಧಿ ಬರ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಮೂರನೇದು ಬೇರೆ ಕಾಯಿಲೆಗಳಿಂದ, ಕೆಮ್ಮುತ್ತಲೇ ಇದ್ರೆ ಒತ್ತಡ ಜಾಸ್ತಿಯಾಗಿ ಅದರಿಂದ ಹೆಮರಾಯ್ಡ್ಸ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಪ್ರಾಸ್ಟೇಟ್ 50ರ ನಂತರ 55ರ ನಂತರ ಮೂತ್ರ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಅವ್ರಿಗೆ ಮೂತ್ರ ಮಾಡಲಿಕ್ಕೆ ಮುಕ್ಕೋದ್ರಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಕೆಲವಾರು ಕಾಯಿಲೆಗಳಿಂದ, ಲಿವರ್ ತೊಂದರೆಯಿಂದ. ಲಿವರ್ ಅಂತ ಹೇಳಿದ್ರೆ ನಾವು ಯಥೇಚ್ಛವಾಗಿ ಮದ್ಯಪಾನ ಮಾಡೋರಿಗೆ ಕೆಲವೊಮ್ಮೆ ಸಿರೋಸಿಸ್ ಅಂತ ಹೇಳ್ತೀವಿ. ಆ ಸಿರೋಸಿಸ್ ಇದ್ದಾಗ ಗುದನಾಳದಲ್ಲಿ ರಕ್ತನಾಳಗಳು ದೊಡ್ಡದಾಗ್ತದೆ. ಸೊ ಹಾಗಾಗಿ ಕೆಲವಾರು ಕಾಯಿಲೆಗಳಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಬೋದು, ಕೆಲವೊಂದು ಅಭ್ಯಾಸಗಳಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಬೋದು. ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಸ್ಟ್ ಅವರಿಗೆ ಅದರಿಂದ ತೊಂದರೆ ಆಗ್ಬೋದು. ಸೊ ಹಾಗಾಗಿ ನಿಂತ್ಕೊಳ್ಳೋದ್ರಿಂದ ಬರ್ತದೆ ಅನ್ನೋದು ತಪ್ಪಾಗ್ತದೆ. ಆದರೆ ಹೊಟ್ಟೆಯ ಮೇಲೆ ಒತ್ತಡ ಜಾಸ್ತಿ ಆದಾಗ, ಕೆಮ್ಮು, ಪ್ರಾಸ್ಟೇಟ್ ಪ್ರಾಬ್ಲಮ್ಮು, ಜಿಮ್ನಾಸಿಯಮ್ಮು, ವೆಯ್ಟ್ಸ್ ತುಂಬಾ ಲಿಫ್ಟ್ ಮಾಡ್ತಕ್ಕಂಥದ್ದು, ಇದರಿಂದ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗಲಿಕ್ಕೆ ಸಾಧ್ಯ.